ಈ ಸಿನಿಮಾದಲ್ಲಿ ಒಂದು ಕಡೆ ಅಣ್ಣಾ ಹಜಾರೆ ಅಂತ ಒಳ್ಳೆ ವ್ಯಕ್ತಿ ಕೂಡ ಬರ್ತಾರೆ. ಅಣ್ಣಾ ಹಜಾರೆ ಅಂತ ಒಳ್ಳೆ ವ್ಯಕ್ತಿ ಕೂಡ ಈಗಲೂ ಇದ್ದಾರೆ. ಸೊ ಅಂಥವರು ಧ್ವನಿ ಎತ್ತುವಾಗ ಏನಾಗುತ್ತೆ ಸಮಾಜದಲ್ಲಿ, ಅದನ್ನು ಕೂಡ ಏನೋ ಒಂದು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಏನದು? ಅದು ಅಷ್ಟೇ, ಅವರಂಥ ಗ್ರೇಟ್ ಕ್ಯಾರೆಕ್ಟರ್ಗಳನ್ನ ನಾವು ಡೈರೆಕ್ಟಾಗಿ ಯಾವತ್ತೂ ಡೀಲ್ ಮಾಡಬಾರ್ದು. ಸೊ ಒಬ್ಬ ದೊಡ್ಡ ಅಣ್ಣ ಅಂತ ಒಂದು ಕ್ಯಾರೆಕ್ಟರ್ ಇಟ್ಟಿದ್ದೀವಿ. ಆ ದೊಡ್ಡ ಅಣ್ಣನ ಹೇಗೆ ಡೀಲ್ ಮಾಡ್ತಾರೆ ಇವರು ಅಂದರೆ, ಒಂದು ಬಿಲ್ ಕೊಟ್ಬಿಟ್ಟು ಅವ್ರು ಬಾಯಿ ಮುಚ್ಚಿಸುವಂಥ ಇದು. ಸೊ ಅದನ್ನು ತಮಾಷೆಗೆ ಹೇಳಿದ್ದೀವಿ. ಆವಾಗಲೂ ಸರ್ಕಾರ ಹೇಳ್ತಾನೆ ಅದನ್ನು, ಇವರೊಬ್ಬರು ಕಂಡ್ರೆ ನಾನು ಹೆದರ್ತೀನಿ ಕಣೋ, ಯಾರಿಗೂ ಹೆದರಲ್ಲ ನಾನು ಅಂತ. ಸೊ ಆ ಎರಡು ಕ್ಯಾರೆಕ್ಟರ್ಗಳು ಹೆದರಿಸುವಂಥ ಕ್ಯಾರೆಕ್ಟ್ರು. ಸೊ ಇವರಿಬ್ಬರಿಗೆ ಹೆದರ್ತೀನಿ ಅನ್ನೋದು ತಮಾಷೆ ಮೂಲಕ ಅಲ್ಲ, ತಮಾಷೆ ಆಗಿರ್ಬೋದು. ಆದರೂ ಕೂಡ ಈ ಸಿನಿಮಾದಲ್ಲಿ ನೀವು ಹೇಳೋ ಒಂದು ರೀತಿ ಏನಿದೆ ಅಂತಂದರೆ, ಈಗಲೂ ಕೂಡ ನಾವು ಹೇಳ್ತೀವಿ ಭ್ರಷ್ಟ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ದೊಡ್ಡಣ್ಣ ಅಂಥವ್ರು ಇರುವಾಗ ಆಗಲೂ ಕೂಡ ಆ ಭ್ರಷ್ಟ ವ್ಯವಸ್ಥೆ ಹೆದರ ಥರ ತೋರಿಸಿದ್ದೀವಲ್ಲ, ಖಂಡಿತ ಹೆದರ್ತಲ್ಲ. ನಿಮಗೆ ಗೊತ್ತು, ಎಲ್ಲರಿಗೂ ಗೊತ್ತು, ನೋಡಿದ್ದೀವಿ ಟಿ ವಿಲಿ ಏನೇನು ನಡೀತು ಅಂತ ಗೊತ್ತು. ಇಡೀ ಇಂಡಿಯಾನೇ ಎದ್ದೇಳ್ತು ಒಂದು ಟೈಮಲ್ಲಿ, ಯಾಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸೊ ಒಂದು ಒಳ್ಳೆ ವ್ಯಕ್ತಿ ಬಂದು ಒಂದು ಕಾಜಿಗೆ ನಿಂತಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಖಂಡಿತ ಎಲ್ಲರಲ್ಲೂ ಅದಿದೆ. ಇಲ್ಲ ಅಂತ ನಾವು ಹೋಪ್ಸ್ ಕಳ್ಕೊಳ್ಳೋದು ಬೇಕಾಗಿಲ್ಲ, ಇದೆ ಅದು. ಸೊ ಅಂಥ ಲೀಡರ್ಸು ಬರಬೇಕು, ಆ ಥರ ಜನಗಳು ಸಂಘಟಿತರಾಗಬೇಕು, ಆ ಥರ. ಸೊ ಮಧ್ಯೆ ಜ್ಞಾಪಿಸೋದಕ್ಕೆ ಒಂಥರ ಈ ಚಿನ್ಕುಳ್ಳಿ ಪಟಾಕಿ ಥರ ಅಲ್ಲಲ್ಲಿ ಎಸ್ಪೆಷಲಿ ಇದರಲ್ಲಿ ಏನು ಗೊತ್ತಾ, ಇಡೀ ಸಿನಿಮಾದ ಟೋಪಿವಾಲಾ ಒಂದು ಹೆಸರು, ಅದು ನಮಗೆ ಅನಿಸುತ್ತೆ ಈ ವೋಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟೋಪಿವಾಲಾ ಅಂತ ಹಾಕಿದ್ದಾರೆ ಅನ್ನುವಂಥದ್ದು. ಅದು ರಿವೀಲ್ ಆಗೋದು ಲಾಸ್ಟ್ಗೆ. ಆದರೆ ನೀವು ಎಲ್ಲ ವಿಚಾರಗಳನ್ನ ಎತ್ಕೊಳ್ತೀರಿ, ಕೇಂದ್ರಕ್ಕೆ ಹೋಗ್ತೀರಿ, ಗ್ರೇಟೆಸ್ಟ್ ನಾಯಕಿ ಬಗ್ಗೆ ಒಂದು ವಿಚಾರ ಬರುತ್ತೆ, ಬಫೋರ್ಸ್ ವಿಚಾರ ಬರುತ್ತೆ, 2G ಸ್ಪೆಕ್ಟ್ರಮ್ ವಿಚಾರ ಬರುತ್ತೆ, ಡಿನೋಟಿಫಿಕೇಷನ್ ವಿಚಾರ ಬರುತ್ತೆ, ಎಲ್ಲವೂ ಕೋಡ್ ವರ್ಡಲ್ಲಿ ಬರುತ್ತೆ. ಹೆಂಗೆ ಲಿಂಕ್ ಮಾಡ್ತೀರ ಅದನ್ನು? ಅದು ನೀವು ಅದು ಗೊತ್ತಿಲ್ಲ, ಲಿಂಕ್ ಆಯಿತು ಸಬ್ಜೆಕ್ಟ್ ಮಾಡ್ಬೇಕಾರೆ. ನೋಡಿ, ಆ ಸ್ವಿಸ್ ಬ್ಯಾಂಕ್ ಹಣ ತರೋದು ಅಂತ ಒಂದು ಸಣ್ಣ ಕಾನ್ಸೆಪ್ಟ್, ಅದು ಓಪನಿಂಗ್ ಟೈಟ್ಲಲ್ಲೇ. ಆ ಟೈಟ್ಲ್ ತುಂಬ ಜನ ಇಷ್ಟಪಡ್ತಿದ್ದಾರೆ ಅದನ್ನು. ಆ ಟೈಟ್ಲ್ ಏನಂದರೆ, ಇಷ್ಟು ದುಡ್ಡು ಬಂದರೆ ಏನು ವಾರ್ನರ್ ಬ್ರದರ್ಸ್ ಥರ ನಮ್ಮ ಪ್ರೊಡಕ್ಷನ್ ಆಗುತ್ತೆ. ಬಂದಿಲ್ಲ RS ಪ್ರೊಡಕ್ಷನ್ನು. ಸೊ ಅಕಸ್ಮಾತ್ ಇದ್ದಿದ್ರೆ ಏನು ಬ್ರ್ಯಾಡ್ ಪಿಟ್ಟು, ಅಂಜಲಿನಾ ಜೋಲಿ ಎಲ್ಲ ಆ್ಯಕ್ಟ್ ಮಾಡೋರು ಕನ್ನಡದಲ್ಲಿ. ಸೊ ಬಂದಿಲ್ಲ, ಸೊ ಇವ್ರು ಮಾಡ್ತಿದ್ದಾರೆ. ಸೊ ಈ ಥರ ತಮಾಷೆಗೆ ಹೊರಟದು, ಇಷ್ಟು ದುಡ್ಡು ಅಲ್ಲಿಗೆ ಹೋಗುತ್ತೆ. ಈ ಕಾನ್ಸೆಪ್ಟಲ್ಲಿ ಸ್ವಿಸ್ ಬ್ಯಾಂಕ್ ಬಗ್ಗೆ ಮಾಡಿದಾಗ, ಸೊ ಇದೆಲ್ಲ ಸೇರಿಸ್ಕೊಂಡಾಗ ಅದು ಒಂದಕ್ಕೊಂದು ತಳಕಾಕುವಂತ ಹೋಯ್ತು. ಅವಾಗ ಕೋಡ್ ಏನು ಮಾಡೋಣ, ಕೋಡ್ ವರ್ಡ್ ಏನಿದಕ್ಕೆ ಮೇಯ್ನ್ ಕೋಡ್ ಅಂದಾಗ ಅದನ್ನು ಸಿಂಬಾಲಿಕ್ಕಾಗಿ ಹೇಳೋಣ ಅಂತ. ಅವಾಗ ನಮ್ಮ ಟ್ಯಾಕ್ಸು, ನಾವು ಕಟ್ಟೋವಂಥ ಟ್ಯಾಕ್ಸೇ ಅದನ್ನೇ ಹೆಸರಿಟ್ಬಿಟ್ಟಿರ್ತಾರೆ ಅನ್ನೋ ಥರ. ನಮ್ಮ ದುಡ್ಡು ನಾವೇ ಕಟ್ಟೋದು ಅಂದರೆ, ಇದು ಇನ್ನೊಂದು ಅರ್ಥ ಮಾಡ್ಕೊಬೇಕು. ಬರೀ ಟ್ಯಾಕ್ಸ್ ಅಂದರೆ ನಾವುಗಳು ಏನೋ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಾಗಲಿ, ಸರ್ವಿಸ್ ಟ್ಯಾಕ್ಸ್ ಕಟ್ಟೋದಾಗಲಿ ಅದಲ್ಲ. ಇವನ್ ಒಂದೊಂದು ಸಣ್ಣ ಒಂದು ಏನೋ ಒಂದು ಮೊಂಬತ್ತಿ ತೊಗೊಂಡು ಅದಕ್ಕೂ ಒಂದು ಟ್ಯಾಕ್ಸ್ ಕಟ್ಟಿರ್ತೀವಿ. ಇಲ್ಲೋ ಸಾವಿರಾರಿದೆ ಆ ಥರ. ಪ್ರತಿಯೊಬ್ಬರು ಗೊತ್ತಿಲ್ಲದೇ ಕಟ್ತಾನೇ ಇರ್ತೀವಿ ದುಡ್ಡನ್ನು. ಸೊ ಜನಸಾಮಾನ್ಯ ಕೆಳಗಿಂದ ಹಿಡಿದು ಮೇಲಿನ ವರ್ಗದವರೆಗೂ ಕಟ್ತಾನೆ ಇರ್ತಾರೆ. ಸೊ ಇದೇ ತಾನೇ ನಮ್ಮ ಎಕಾನಮಿ, ನಮ್ಮ ದುಡ್ಡು ಎಲ್ಲ. ಸೊ ಇದೇನಾಗಬೇಕು, ಕರೆಕ್ಟ್ ಚಾನಲಲ್ಲಿ ಹರಿದು ಬರಬೇಕು, ಜನಕ್ಕೆ ಬರಬೇಕು. ಇದೇನಾಗಿದೆ, ಇದೇ ದಂಧೆ ಆಗಿರೋದು ಇವಾಗ. ಇಲ್ಲಿ ಕೆಲವು ಬುದ್ಧಿವಂತರು, ಶಕ್ತಿವಂತರು ಅಲ್ಲಿ ಹೋಗ್ತಾರೆ ಮೇಲೆ. ಸೊ ಅಲ್ಲಿಂದ ಇದು ಮಾಡ್ತಾರೆ. ಮೊನ್ನೆ ಯಾರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, ಫಾರಿನ್ ಕಂಟ್ರೀಸಲ್ಲಿ 100% ಇನ್ವೆಸ್ಟ್ಮೆಂಟ್ ಆಗಿರೋದ್ರಲ್ಲಿ 90% ಇಂಡಿಯನ್ಸ್ದಂತೆ. ಸೊ ಕೆಲವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇಂಡಿಯಾ ಬೇಡ, ಇಲ್ಲಿಂದ ಏನಾಗುತ್ತೋ ದೋಚ್ಕೊಂಡು ಹೊರಗಡೆ ಇನ್ವೆಸ್ಟ್ ಮಾಡಿ ಅಲ್ಲಿ ಸೆಟ್ಲ್ ಆಗ್ಬಿಡೋದು. ಚೆನ್ನಾಗಿದೆ ಅಲ್ಲೆಲ್ಲ. ಓಕೆ, ಇದಲ್ಲ ಈಗ ಸ್ವಿಸ್ ಬ್ಯಾಂಕಲ್ಲಿ ಏನಂತಂದರೆ, ನಮ್ಮ ದುಡ್ಡು ನಾವು ನೋಡ್ಕೋಬೇಕಾದ್ರೆ ನಾವೇ ದುಡ್ಡು ಕಟ್ಟಬೇಕಷ್ಟೇ ಅಲ್ವಾ, ಆ ಥರ. ಸೊ ತೊಗೊಂಡೋಗಿ ಎಲ್ಲಿಡೋದು, ಅಲ್ಲೇ ಇಡೋದು. ಇದು ಬರೀ ಇಂಡಿಯಾದು ಅಂತಲೇ ಅಲ್ಲ, ಪ್ರಪಂಚದಲ್ಲಿರೋ ಎಲ್ಲ ದುಡ್ಡು ಬ್ಲ್ಯಾಕ್ ಮನಿನೂ ಅಲ್ಲಿದೆ ಅಂತಲೇ ಹೇಳ್ತಾರೆ. ನಾವು ಸ್ವಿಟ್ಜರ್ಲ್ಯಾಂಡ್ ಶೂಟಿಂಗ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ವಿಚಾರಿಸಿದ್ವಿ. ಎಲ್ಲ ದೊಡ್ಡವ್ರದ್ದು ಮಾಫಿಯಾ ಎಲ್ಲ ದುಡ್ಡು ಇಲ್ಲಿದೆ ಅಂತಾರೆ ಅಲ್ಲಿ, ಆ ದೇಶದಲ್ಲಿ ಇರೋರೇ ಹೇಳ್ತಾರೆ ಅಲ್ಲಿ. ಸೊ ಇದನ್ನು ನಾವು ತಮಾಷೆಗೆ ಹೇಳ್ಬೇಕು. ಸರಿ, ನೀವು ಅದನ್ನೆಲ್ಲವನ್ನು ಕೂಡ ಹೆಂಗೆ ಇಂಡಿಯಾಕ್ಕೆ ಹೋಲುವ ಹಾಗೆ ಮತ್ತು ಕೂಡ ಸ್ವಲ್ಪ ಕಡಿಮೆ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಕರ್ನಾಟಕಕ್ಕೆ ಹೋಲುವ ಹಾಗೆ ಹೆಂಗೆ ಎರಕ ಹೋಗಿದ್ರಿ ಅದನ್ನು ಅಂತ? ಆ ಸ್ವಿಸ್ ಬ್ಯಾಂಕ್ ದುಡ್ಡು ಅದಿಲ್ಲಿಗೆ ಬರೋದು. ಸೋಡಿ ಅದೇ ಹೇಳಿದ್ದು. ಫಸ್ಟು ನಾವು ಸ್ಟಾರ್ಟ್ ವಿತ್ ಒಂದು ಸೀನ್ ತೋರಿಸ್ತೀವಿ ಅದರಲ್ಲಿ. ಏನಂದರೆ, ಒಬ್ಬ ಮಿಸ್ಟರ್ ಇಂಡಿಯಾ ಅಂತ ಸ್ವತಂತ್ರ ಬಂದ ಮೇಲೆ ಅವ್ರು ಹೇಗಿದ್ರು ಮಿಸ್ಟರ್ ಇಂಡಿಯಾ ಅಂದರೆ, ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡತ್ತಾರೆ. ಅವ್ರು ರಿಚ್ ಆಗಿರ್ತಾರೆ. ಒಬ್ಬ ಪೊಲಿಟಿಷಿಯನ್ ಇಂಗ್ಲೀಷಲ್ಲಿ ಭಿಕ್ಷೆ ಬಿಡ್ತಾ ಇರ್ತಾರೆ. ಇವನು ಇಂಗ್ಲೀಷ್ ಬರುತ್ತಲ್ಲ ನಿನಗೆ, ನೀನು ದೊರೆ ಆಗ್ಬೇಕಪ್ಪ, ನಮ್ಮನ್ನೆಲ್ಲ ಆಳ್ಬೇಕು ನೀನು ಅಂದ್ಬಿಟ್ಟು ಅವ್ನಿಗೆ ₹1 ಭಿಕ್ಷೆ ಆಗ್ತಾರೆ. ಕಟ್ ಮಾಡಿದ್ರೆ 40 ವರ್ಷದೊಳಗೆ 60 ವರ್ಷದೊಳಗಡೆ ಇವ್ನು ಭಿಕ್ಷುಕ ಆಗ್ಬಿಟ್ಟು ಅವ್ನು ರಿಚ್ ಆಗ್ಬಿಟ್ಟಿರ್ತಾನೆ. ಸೊ ಅಲ್ಲಿ ಸಿಂಬಾಲಿಕ್ಕಾಗಿ ಹೇಳ್ತೀವಿ, ನಾವು ಭಿಕ್ಷುಕರಾದ್ವಿ, ಅವ್ನು ರಿಚ್ ಆಗ್ಬಿಟ್ಟ. ಅದು ಅವ್ನು ಹೇಳ್ತಾನೆ, ನೀನು ಇಂಗ್ಲೀಷ್ ಮಾತಾಡ್ತಿಯಲ್ಲ, ನೀನು ನಮ್ಮ ದೊರೆ ಆಗಬೇಕು ಅಂದಾಗ ಅವ್ನು ಹೇಳ್ತಾನೆ, ಅವನು ಇಷ್ಟು ದಿನ ಇಂಗ್ಲೀಷ್ ಅವ್ರ ಕೈಲಿ ಹೊಡೆಸ್ಕೊಂಡ್ರಿ, ಇನ್ಮೇಲೆ ಇಂಗ್ಲೀಷ್ ಮಾತಾಡೋ ಕೈಲಿ ಹೊಡೆಸ್ಕೊಂತೀರ ನೀವು ಅಂತ.